ಕರ್ಣ ಸೀರಿಯಲ್ ಮೂಲಕ ಫೇಮಸ್ ಆಗಿರುವಂತಹ ಭವ್ಯ ಗೌಡ ಅವರ ಅಕ್ಕ ಏನಿದ್ದಾರೆ ದಿವ್ಯಾ ಅವರೀಗ ಮದುವೆನ ಮಾಡ್ಕೋತಾ ಇದ್ದಾರೆ. ಇತ್ತೀಚೆಗಷ್ಟೇ ಅದ್ಭುತವಾದಂಥ ಮನೆಯಲ್ಲಿ ಏನು ಕೆಲವು ಶಾಸ್ತ್ರಗಳು ನಡೀತು. ಹುಡುಗಿಯನ್ನು ಸಹ ನೋಡೋಕ್ಕೆ ಅಂದರೆ ದಿವ್ಯಾ ಅವರನ್ನ ನೋಡೋಕ್ಕೆ ಹೇಮಂತ್ ಅವರು ಬಂದಿರ್ತಾರೆ. ಹೇಮಂತ್ ಅವರು ಬಿಗ್ ಬಾಸ್ ಏನು ಕೆಲಸವನ್ನ ಮಾಡ್ತಾರೆ ಬ್ಯಾಕ್ಗ್ರೌಂಡ್ನಲ್ಲಿ. ಬಿಗ್ ಬಾಸ್ ಏನು ಮುಂಚೆಯಿಂದ ಸಹ ಅಂದರೆ ಹಲವಾರು ಸೀಸನ್ಗಳಿಂದ ಸಹ ಅವರು ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಿದ್ದಾರೆ. ಸುದೀಪ್ ಸರ್ಗೂ ಕೂಡ ಇವರು ಅಂದರೆ ಚಿರಪರಿಚಯ. ಮತ್ತು ದಿವ್ಯಾ ಅವ್ರಿಗೂ ಕೂಡ ಗೊತ್ತಿರುವಂಥದ್ದು, ಯಾಕೆಂದರೆ ಅವರು ಕೂಡ ಬಿಗ್ ಬಾಸ್ನಲ್ಲಿ ಭಾಗಿಯಾಗಿದ್ರಲ್ಲ. ಸೊ ಒಂದು ಟೆಕ್ನಿಷಿಯನ್ ಆಗಿ ಕೆಲಸವನ್ನು ಮಾಡ್ತಾರೆ ಬಿಗ್ ಬಾಸ್ನಲ್ಲಿ, ಬಿಗ್ ಬಾಸ್ ಶೂಟಿಂಗ್ ಸೆಟ್ನಲ್ಲಿ. ಸೊ ಇಬ್ಬರು ಕೂಡ ಲವ್ ಮಾಡ್ತಾ ಇದ್ರು. ಮನೆಯವ್ರಿಗೂ ಕೂಡ ಒಂದು ವಿಚಾರವನ್ನು ತಿಳಿಸ್ತಾರೆ. ಮನೆಯವ್ರ ಒಪ್ಪಿಗೆ ಮೇರೆಗೆ ಇದೀಗ ಮನೆಯಲ್ಲಿ ಹುಡುಗಿಯನ್ನು ನೋಡುವಂಥ ಒಂದು ಶಾಸ್ತ್ರವೂ ಕೂಡ ತುಂಬ ಚೆನ್ನಾಗಿ ನಡೀತು. ಏನು ಎಂಗೇಜ್ಮೆಂಟ್ಸ್ ಅತಿ ಶೀಘ್ರದಲ್ಲೇ ಮಾಡ್ಕೋತಾ ಇದ್ದಾರೆ. ಇನ್ನೇನು ಮುಂದಿನ ತಿಂಗಳಲ್ಲಿ ಎಂಗೇಜ್ಮೆಂಟ್ಸ್ ನಡೀತಾ ಇದೆ. ಎಲ್ರಿಗೂ ಕೂಡ ಖುಷಿ ಆಯಿತು. ಭವ್ಯ ಅವರೀಗ ನೆಕ್ಸ್ಟ್ ಮದುವೆನ ಮಾಡ್ಕೋತಾರೆ. ಈಗ ದಿವ್ಯಾ ಅವರು ಎಂಗೇಜ್ಮೆಂಟ್ ಜೊತೆಗೆ ಮದುವೆ ಇನ್ನೊಂದು 3 ತಿಂಗಳಲ್ಲಿ ಮದುವೆ ಸಹ ನಡೆಯುತ್ತೆ. ಬಹಳಷ್ಟು ಚೆನ್ನಾಗಿರುವಂಥ ಒಂದು ಜೋಡಿ ಇದೀಗ ಒಂದಾಗ್ತಾ ಇದ್ದಾರೆ. ಭಾವ ಅಂತ ಪ್ರೀತಿಯಿಂದ ಸಹ ಭವ್ಯ ಅವರು ಕರೀತಾ ಇದ್ದಾರೆ. ತುಂಬಾ ಖುಷಿಯಾಗಿದ್ದಾರೆ. ಯಾಕೆಂದರೆ ಹೇಮಂತ್ ಅವ್ರಿಗೆ ಚಿರಪರಿಚಯ ಸ್ನೇಹಿತ ಹೇಮಂತ್ ಅವರು. ಸೊ ಅವರನ್ನೇ ಈಗ ಭಾವ ಆಗ್ತಿರುವಂಥದ್ದು ಬಹಳಷ್ಟು ಖುಷಿಯಾಗಿ ಭವ್ಯ ಅವರು ಸೂಪರ್ ಆಗಿ ವಿಶ್ ಮಾಡಿದ್ದಾರೆ. ಕನ್ನಡ ಧಾರಾವಾಹಿಯ ಮೂಲಕ ನಿಧಿಯಾಗಿ ಮನೆ ಮಾತಾಗಿದ್ದಾರೆ. ಪ್ರತಿ ದಿವಸ ಕನ್ನಡ ಧಾರಾವಾಹಿನ ಎಲ್ಲರೂ ಕೂಡ ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ಒಳ್ಳೆ TRP ರೇಟಿಂಗ್ ಸಹ ಸಿಗ್ತದೆ. ಎಲ್ಲೇ ಹೋದ್ರೂ ಕೂಡ ಜನರು ನಿಧಿ ಅಂತಾನೆ ಗುರುತಿಡಿದು ಮಾತನಾಡಿಸ್ತಿದ್ದಾರೆ.